ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತೊಂದು ಪಕ್ಕಾ ಹಳ್ಳಿಯ ಶೈಲಿಯಲ್ಲಿ ಹುರುಳಿಕಾಳು ಹಾಗೆ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರ್ ರೆಸಿಪಿನ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಂಡು ಕೊಡ್ತಾ ಇದ್ದೀವಿ. ಈ ಒಂದು ರೆಸಿಪಿ ತುಂಬ ಡಿಫ್ರೆಂಟಾಗಿರುತ್ತೆ. ಇಲ್ಲಿವರೆಗೂ ನೀವು ಈ ರೀತಿಯಾಗಿ ಮಜ್ಜಿಗೆ ಸಾಂಬಾರ್ ರೆಸಿಪಿನ ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಮಾಮೂಲಿಯಾಗಿ ಮಜ್ಜಿಗೆ ಸಾಂಬಾರನ್ನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಆದರೆ ಒಂದು ಸಲ ನಾವು ತೋರಿಸೋ ಥರ ಹುರುಳಿಕಾಳು ಹಾಗೆ ಅಣ್ಣೆ ಸೊಪ್ಪನ್ನು ಬಳಸ್ಕೊಂಡು ಈ ರೀತಿಯಾಗಿ ಮಜ್ಜಿಗೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾದರೆ ಬನ್ನಿ ಈ ಒಂದು ರೆಸಿಪಿನ ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ ನಾವು ಒಂದು ಕಟ್ಟಷ್ಟು ಅಣ್ಣೆ ಸೊಪ್ಪನ್ನು ಬಳಸಿದ್ದೀವಿ. ನೋಡಿ, ಅಣ್ಣೆ ಸೊಪ್ಪು ಅಂದರೆ ಈ ರೀತಿಯಾಗಿರುತ್ತೆ. ಹಾಗೆ ಇಲ್ಲಿ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಮಜ್ಜಿಗೆನ ಮಾಡಿಟ್ಕೊಂಡಿದ್ದೀವಿ. ಮೊಸರನ್ನ ನೀವು ಎಷ್ಟಾದರೂ ಹಾಕ್ಕೊಳ್ಳಿ, ಆದರೆ ನೀರನ್ನು ಸ್ವಲ್ಪ ಕಡಿಮೆ ಬಳಸ್ಕೊಂಡು ಮಜ್ಜಿಗೆ ಮಾಡಿಟ್ಟಿಟ್ಕೋಬೇಕು. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 1/4 ಬಟ್ಲಷ್ಟು ಹುರುಳಿಕಾಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ನೋಡಿ, ಒಂದು 1/4 ಬಟ್ಲಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆಗೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಬಳಸಿದ್ದೀವಿ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ನಾವೊಂದು 1/4 ಬಟ್ಲಷ್ಟು ಹುರುಳಿಕಾಳನ್ನು ಹಾಕ್ಕೊತಾ ಇದ್ದೀವಿ. ಹುರುಳಿಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಇದು ಚಿಟಪಟ ಅನ್ನೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹುರುಳಿಕಾಳು ಇಷ್ಟ ಇಲ್ಲ ಅನ್ನೋರು ಈ ಒಂದು ರೆಸಿಪಿನಲ್ಲಿ ಬೇಕಾದರೆ ಹುರುಳಿಕಾಳನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ಇದಾದಮೇಲೆ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀವಿ. ನೀರು ಹಾಕೊಂಡ್ಮೇಲೆ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಅಣ್ಣೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನ ನೋಡಿ ನಾವು ತೋರಿಸ್ತೀವಿ. ಈ ರೀತಿಯಾಗಿ ಒಂದು ಕಡ್ಡಿಗೆ ಚುಚ್ಚಿಟ್ಕೊಂಡು ಅದಾದಮೇಲೆ ಬೇಯೋದಕ್ಕೆ ಹಾಕ್ತಾ ಇದ್ದೀವಿ. ಈ ರೀತಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಅದು ಚೆನ್ನಾಗಿ ಬೆಂದ ಮೇಲೆ ಒಂದೇ ಸಲ ಎತ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಆ ಒಂದು ಉದ್ದೇಶದಿಂದ ಅಷ್ಟೇ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು. ಸೊಪ್ಪನ್ನು ನೀರಲ್ಲಿ ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಒಂದು 10 ನಿಮಿಷ ಆದಮೇಲೆ ತಟ್ಟೆನ ನಾವು ಓಪನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಸೊಪ್ಪು ಚೆನ್ನಾಗಿ ಬೆಂದು ಕಡಿಮೆ ಆಗೋಗ್ಬಿಡುತ್ತೆ. ಸೊ ನೋಡಿ, ಈಗ ಹಸಿಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀವಿ. ಈಗ ಈ ಸೊಪ್ಪನ್ನು ಸೋಸ್ಕೋಬೇಕಾಗತ್ತೆ. ಅಂದರೆ ಅದರಲ್ಲಿರೋ ಅಂಥ ನೀರನ್ನೆಲ್ಲ ಒಂದು ಭಾಗಕ್ಕೆ ತೆಗೆದು ಸೊಪ್ಪನ್ನು ಒಂದು ಭಾಗಕ್ಕೆ ತೊಗೊಬೇಕಾಗತ್ತೆ. ನೋಡಿ, ಈ ರೀತಿ ಸೊಪ್ಪನ್ನು ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀವಿ. ಈಗ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಇದಕ್ಕೆ ನಾವು ಆಗಲೇ ಬೇಯಿಸಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕೋತಾ ಇದ್ದೀವಿ. ಹಾಗೆ ಬೇಯಿಸಿರೋವಂಥ ಸ್ವಲ್ಪ ಸೊಪ್ಪನ್ನು ರುಬ್ಬೋದಕ್ಕೆ ಹಾಕೋಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದೀಗ ರೆಡಿ ಆಗಿದೆ. ಆಗಲೇ ನಾನು ನಿಮಗೆ ಹೇಳ್ದಂಗೆ ಮಜ್ಜಿಗೆನ ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದೋ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಜ್ಜಿಗೆ ರೀತಿ ಕಡ್ದು ಎತ್ತಿಟ್ಕೊಂಡಿದ್ದೋ. ಈಗ ಅದೇ ಒಂದು ಮಜ್ಜಿಗೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಈಗ ಆಗಲೇ ನಾವು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಮಜ್ಜಿಗೆ ಒಳಗೆ ಹಾಕೋಬೇಕು. ಮಜ್ಜಿಗೆ ಒಳಗೆ ಹಾಕ್ಕೊಂಡು ಆ ಸೊಪ್ಪನ್ನು ಚೆನ್ನಾಗೆ ಒಂಥರ ಮಿಕ್ಸ್ ಮಾಡ್ಕೊಬೇಕು. ಆ ಸೊಪ್ಪಲ್ಲಿರೋವಂಥ ಒಂದು ಟೇಸ್ಟ್ ಅಂಶ ಎಲ್ಲ ಆ ಮಜ್ಜಿಗೆಗೆ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಜ್ಜಿಗೆ ಒಳಗೆ ಸೊಪ್ಪನ್ನು ಚೆನ್ನಾಗಿ ಅದ್ದಿ
ಸೊಪ್ಪನ್ನು ಚೆನ್ನಾಗಿ ಹಿಂಡ್ಕೊಬೇಕು. ಆ ರೀತಿಯಾಗಿ ಸೊಪ್ಪನ್ನು ಚೆನ್ನಾಗಿ ಹಿಂಡಿದಾಗ ಆ ಸೊಪ್ಪಲ್ಲಿರುವಂಥ ಸಾರಾಂಶ ಎಲ್ಲ ಆ ಮಜ್ಜಿಗೆಗೆ ಹೋಗುತ್ತೆ. ಆಗ್ಲೇ ಟೇಸ್ಟು ಸಖತ್ತಾಗಿರುವಂಥದ್ದು. ನೋಡಿ, ಈ ರೀತಿಯಾಗಿ ಅದರಲ್ಲಿರುವಂತಹ ಸೊಪ್ಪನ್ನೆಲ್ಲ ಚೆನ್ನಾಗಿ ಮಜ್ಜಿಗೆಯೊಳಗೆ ಅದ್ದಿ ಚೆನ್ನಾಗಿ ಹಿಂಡು ಆ ಸೊಪ್ಪನ್ನು ಎಸೆಯಕ್ಕೆ ಹೋಗಬಾರ್ದು, ಅದರಲ್ಲಿ ಪಲ್ಯ ಮಾಡ್ಕೋಬೋದು. ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀವಿ. ಈಗ ನಾವು ರುಬ್ಬಿರೋವಂಥ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಇರುತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಆ ಒಂದು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಈಗ ಮಜ್ಜಿಗೆ ಸಾಂಬಾರು ರೆಸಿಪಿ ರೆಡಿ ಆಗೋಯಿತು. ಎಷ್ಟು ಸುಲಭ ಅಲ್ವಾ? ಈಗ ಸೊಪ್ಪನ್ನು ಹಿಂಡಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀವಿ. ಈಗ ಅದರಲ್ಲಿ ಪಲ್ಯನ ಮಾಡ್ಕೋಬೇಕು. ಪಲ್ಯ ಮಾಡೋದಕ್ಕೆ ನಾವಿಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀವಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಹಿಂಗು, ಕರ್ಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಈ ಒಂದು ರೆಸಿಪಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಆ ಒಂದು ರುಚಿ ಗೊತ್ತಾಗೋದು. ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇದಾದಮೇಲೆ ಈಗ ನಾವು ಸೊಪ್ಪನ್ನು ಹಾಕೋತಾ ಇದ್ದೀವಿ. ಆಗಲೇ ಮಜ್ಜಿಗೆ ಒಳಗೆ ಅದು ಹಿಂಡಿಟ್ಕೊಂಡಿದ್ವಲ್ಲ ಅದೇ ಸೊಪ್ಪನ್ನೇ ಹಾಕೊತಾ ಇರೋದು. ಆ ಸೊಪ್ಪನ್ನು ಹಾಕ್ಕೊಂಡು ಒಂದು 2-5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರ್ತೀವಿ, ಆದ್ದರಿಂದ ಒಂದು 2-5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಹುರಿದಿಟ್ಕೊಂಡಿರುವಂಥ ಹುರುಳಿ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆಗಲೇ ನಾನು ಹೇಳ್ದಂಗೆ ಹುರುಳಿ ಕಾಳು ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಹುರುಳಿ ಕಾಳನ್ನ ಫ್ರೈ ಮಾಡ್ಕೊಳ್ಳೋದು ಈ ಒಂದು ಪಲ್ಯ ರೆಸಿಪಿಗೋಸ್ಕರ. ನೋಡಿ, ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಬರೀ ಸೊಪ್ಪು ಪಲ್ಯನೇ ನೀವು ಮಾಡ್ಕೋಬೋದು. ಈಗ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಮುದ್ದೆ ಜೊತೆಗೆ ಹುರುಳಿಕಾಳು ಹಾಗೆ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ. ಇದೊಂದು ಪಕ್ಕಾ ಹಳ್ಳಿ ಶೈಲಿಯ ಒಂದು ಮಜ್ಜಿಗೆ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದು ಅಂತೂ ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ಅಂತೂ ಆ ರುಚಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಅಷ್ಟು ರುಚಿಯಾಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ತೀನಿ. ಆಗಿನ ಕಾಲದಲ್ಲಿ ಹಳ್ಳಿ ಶೈಲಿಯಲ್ಲಿ ಈ ರೀತಿಯಾಗಿ ಎಷ್ಟೋ ರೆಸಿಪೀಸ್ನ ಮಾಡ್ತಿದ್ರು. ಅದು ತಿನ್ನೋದಕ್ಕೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಾವು ತೋರಿಸಿರೋ ಥರ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.